ಅದೇ ಕಾಲಲ್ಲಿ ತೆಪ್ಪಗೋಗಿ ಕೂತಿಲ್ಲ ಅಂದ್ರೆ ಮಗನೇ ಕೊಟ್ಟು ಕೊಟ್ಟು ಯಾವ ಕ್ಲಾಸಲ್ಲಿ ಇದೆಯಾ ಅನ್ನೋದೇ ಮರ್ತು ಬಿಡ್ಬೇಕು. ಹೋಗು ನಡಿ ಕೂತ್ಕೋ. ಸಾರಿ ಸರ್. ಅಟೆಂಡೆನ್ಸ್ ಕರಿತೀನಿ ಮಕ್ಕಳೇ, ಸುಮ್ಮನೆ ಎಲ್ರು ನಿಮ್ ಅಟೆಂಡೆನ್ಸ್ ಕೊಡಿ. ಅದ್ ಬಿಟ್ಟು ಇಲ್ದೆ ಇರೋ ಯಾಸ ಮಾಡಿದ್ರೆ ನೋಡಿ ಗೊತ್ತಾಗುತ್ತಾ ಆಮೇಲೆ ಏನಾಗುತ್ತಂತ. ರಾಜೇಶ್ ಬಂದಿದ್ದೀನಿ ಸರ್. ರೋಹಿತ್ ಬಂದಿದ್ದೀನಿ ಸರ್. ಅಣ್ಣ ಬಾಂಡ್ ಲೇ ಯಾವನವನು ಅಣ್ಣ ಬಾಂಡ್? ಇದೇನ್ ಹೆಸರು ನಿಂದು? ಅಣ್ಣ ಬಾಂಡ್ ಅಂತ ಅಣ್ಣ ಬಾಂಡ್ ಯಾರೋ ಅವನು? ಅಚ್ಚ ಕನ್ನಡದ ಕೂಸು ಅಣ್ಣ ಬಾಂಡ್, ಜೇಮ್ಸ್ ಬಾಂಡಿಗೂನು ಬಾಸು ಅಣ್ಣ ಬಾಂಡ್, ಸೂರ್ಯನಿಗೆ ಅಲ್ಲಾರಾಮು ಅಣ್ಣ ಬಾಂಡ್, ಏರಿಯಾಗೆ ಚಂದ ಮಾವು ಅಣ್ಣ ಬಾಂಡ್. ಲೇ ತಿರ್ಬೋಕಿ ಅಣ್ಣ ಬಾಂಡ್ ಅಂತ ಅಣ್ಣ ಬಾಂಡ್ ಯಾಕೋ ನಿಂಗೆ ಈ ಶೋಕಿ? ಏನಂದೆ ಸೂರ್ಯನಿಗೆ ಅಲಾರಾಮು ಅಣ್ಣ ಬಾಂಡ? ಲೇ ಡಬ್ಬ ನನ್ ಮಗನೇ, ನಿಮ್ಮಪ್ಪ ನಿನ್ಗೆ ಜಾರ್ಸಿ ಒದ್ದಿಲ್ಲ ಅಂದ್ರೆ ನಿಂಗೆ ಬೆಳಿಗ್ಗೆ ಆಗೋದೇ ಗೊತ್ತಾಗೋ ಡೌಟು. ಸೂರ್ಯನಿಗೆ ನೀನ್ ಅಲಾರಾಮ? ಇದೆಲ್ಲ ಬೇಕಾ ನಿಂಗೆ? ಕ್ಲಾಸ್ ಮುಗಿದ್ಮೇಲೆ ಆಫೀಸಿಗೆ ಹೋಗಿ ಹೆಸರು ಚೇಂಜ್ ಮಾಡ್ಕೋಬಾ, ಗೊತ್ತಾಯ್ತಾ ನಿಂಗೆ? ಸರ್, ಅಣ್ಣ ಬಾಂಡ್ಗೆ ಆರ್ಡರ್ ಎಲ್ಲ ಮಾಡಬಾರ್ದು. ನನ್ಗೇನ್ ಸುಮ್ನೆ ಅಣ್ಣ ಬಾಂಡ್ ಅನ್ನಲ್ಲ, ಗೊತ್ತಾಯ್ತಾ? ಹೌದಾ ಕತ್ತೆ? ಮತ್ತ್ಯಾಕೆ ಹೇಳ್ತಾರೆ? ಹೇಳು ಹೇಳು, ನಿನ್ನ ಬಾಯಿಂದಾನೇ ಹೇಳು, ನಾನೇ ಕೇಳಿಸ್ಕೊಳ್ತೀನಿ. ನಮ್ಮನ್ನ ನಾವೇ ಹೊಗಳ್ಕೊಳ್ಬಾರ್ದು, ಸರಿಯಾಗಲ್ಲ ಅದೆಲ್ಲ. ಲೇ ಶಿಷ್ಯ, ನೀನ್ ಹೇಳ. ಸರ್, ನಮ್ಮಣ್ಣ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ಗೆ ಮೆಡಿಸಿನ್ ಕೊಟ್ಟು ಬರ್ತಾರೆ, ಗೊತ್ತಾ? ಓಹೋ ಹೋ ಹೋ ಹೋ, ವಾ ವಾ. ನಿಮ್ಮ ಅಣ್ಣ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ನಿಮ್ಮ ಅಣ್ಣನಿಗೆ ಮೆಡಿಸಿನ್ ಕೊಡಲ್ಲ, ನಿಮ್ಮ ಅಣ್ಣ ಡಾಕ್ಟರ್ಗೆ ಮೆಡಿಸಿನ್ ಕೊಡ್ತಾನೆ. ಓಕೆ ಓಕೆ, ಆಮೇಲೆ? ಅಷ್ಟೇ ಅಲ್ಲ ಸರ್, ನಮ್ಮಣ್ಣ ಏನಾದ್ರೂ ಕೂದ್ಲು ಕಟಿಂಗ್ ಮಾಡ್ಬೇಕು ಅಂತ ಕಟಿಂಗ್ ಶಾಪಿಗೆ ಹೋದ್ರೆ ಕಟಿಂಗ್ ಶಾಪ್ ಓನರ್ ಕೂದ್ಲನ್ನೇ ನಮ್ಮಣ್ಣ ಬಾಂಡ್ ಕಟ್ ಮಾಡ್ಕೊಂಡ್ಬರ್ತಾರೆ, ಗೊತ್ತಾ? ಅಷ್ಟೇ ಅಲ್ಲ ಸರ್, ಮೊನ್ನೆ ನಮ್ಮಣ್ಣ ಬಾಂಡ್ ರೋಡಲ್ಲಿ ಹೆಲ್ಮೆಟ್ ಹಾಕದೆ ಬೈಕ್ ಹೊಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಪೊಲೀಸರು ಬಂದು ನಿಲ್ಸಿದ್ರು. ಆಮೇಲೆ ಏನಾಯ್ತು ಕೇಳಿ. ಬೊಗಳು ಏನಾಯ್ತು ಅಂತ? ಏನ್ ಕೇಳ್ತೀರಾ ಸರ್, ಪೊಲೀಸರೇ ನಮ್ಮಣ್ಣನಿಗೆ 500 ರೂಪಾಯಿ ಫೈನ್ ಕೊಟ್ಕೊಂಡು ಹೋದ್ರು, ಗೊತ್ತಾ? ಹೆಂಗೆ ನಮ್ಮಣ್ಣ? ವಾಹ್ ವಾ ಲೋಪರ್ಗಳ ವಾಹ್. ಮತ್ತೆ ಹೇಳಿ ಹೇಳಿ. ಸರ್, ಮತ್ತೊಂದ್ ಸೀಕ್ರೆಟ್ ವಿಷಯ ಗೊತ್ತಾ? ಅಣ್ಣ ಬಾಂಡ್ ಬಂದು ಈ ಸ್ಕೂಲಿಗೆ ಅಡ್ಮಿಷನ್ ಆಗಿಲ್ಲ, ಈ ಸ್ಕೂಲೇ ಬಂದ್ ಅಣ್ಣ ಬಾಂಡ್ ಜೊತೆ ಅಡ್ಮಿಷನ್ ಆಯ್ತು, ಗೊತ್ತಾ ನಿಮ್ಗೆ? ಅದು ನಮ್ಮ ಅಣ್ಣ ಬಾಂಡ್ ಅಂದ್ರೆ. ಸಾಕು ಮುಚ್ಚಲ್ಲೇ ತುಕಾಲಿಗಳ, ಎಲ್ಲಿಂದ ಬರ್ತಿರೋ ನೀವೆಲ್ಲ? ಇವನು ಅಣ್ಣ ಬಾಂಡ? ಲೇ ತಿರ್ಬೋಕಿ, ಇವನ್ ಯಾರೋ ಬೋಂಡ ಮಾರೋ ಅಂತರ ಇದ್ದಾನೆ, ಇವನಿಗೆ ಅಣ್ಣ ಬಾಂಡ್ ಅಂತಿದ್ಯಾ? ಹೇಳ್ತಿದೆ ಬೇಡ ನಿಂಗೆ. ಏನೋ ಅಣ್ಣ ಬಾಂಡ ನೀನು? ಹೇಳು, ಯಾವ ಕೆನ್ನೆಗ್ ಬಾರಿಸ್ಬೇಕು ಹೇಳು, ಅದೇ ಕೆನ್ನೆಗ್ ಬಾರಿಸ್ತೀನಿ. ಯಾವ ಕೆನ್ನೆಗಾದ್ರೂ ಬಾರಿಸಿ, ನನಗೇನು ನೋವಾಗಲ್ಲ. ಕೆಚ್ಚದೆ ಗಂಡು ಸರ್ ನಾನು. ಪೌಷ್ಟಿಕ ಆಹಾರನ ಕುಟ್ಟಿ ಪುಡಿ ಮಾಡಿ ಮಾಡಿ ಅದ್ರಲ್ಲಿ ಸಕ್ಕರೆ ಹಾಕೊಂಡು ತಿಂದು ಬೆಳೆಸಿದ ಬಾಡಿ ಸರ್ ಇದು. ಹೆಂಗ್ ಬೇಕಾದ್ರೆ ಹೊಡಿರಿ. ನೋವಾಗ್ಲಿಲ್ಲ ಸರ್. ಹೌದಾ? ತಗೋ ತಗೋ. ಸರ್ ಕೂತ್ಕೋತೀನಿ, ಸುಮ್ನೆ ಕೂತ್ಕೋತೀನಿ. ಹಂಗ್ ಬಾದಾರಿಗೆ. ಸರಿ ಮಕ್ಕಳೇ, ಆಲ್ರೆಡಿ ಅರ್ಧ ಕ್ಲಾಸ್ ನಿಮ್ಮ ಈ ತುಂಟತನದಿಂದ ಮುಗೀತು, ಇನ್ನು ಅರ್ಧ ಕ್ಲಾಸ್ ಇದೆ. ಈಗ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ. ನೀವು ಎಷ್ಟು ಕಲ್ತಿದ್ದೀರಾ ಅಂತ ನಾನು ನೋಡ್ಬೇಕು, ಗೊತ್ತಾಯ್ತಾ? ಲೇ ರಾಜು, ನೀನ್ ಇತ್ಕೊಳ್ಳೋ. 1 ರಿಂದ 10 ತನಕ ಮಗ್ಗಿ ಹೇಳು, 1 ಟೇಬಲ್ ಮಿಸ್ ಮಾಡಬಾರ್ದು, ಗೊತ್ತಾಯ್ತಾ? ಸರಿಯಾಗಿ ಹೇಳು. ಸರ್, 1 ರಿಂದ 10 ತನಕನ ಸ್ವಲ್ಪನಾದ್ರೂ ಕಡಿಮೆ ಮಾಡಿ ಸರ್. ಮುಚ್ಚಿಕೊಂಡು ಅಷ್ಟು ಮಗ್ಗಿ ಹೇಳೋ ಬೇಗ. ಸರ್ ನೋಡಿ ಸರ್, ಸ್ವಲ್ಪ ಕಡಿಮೆ ಮಾಡಿ ಸರ್. ನಮಗೂ ಬೇಡ ನಿಮ್ಗೂ ಬೇಡ. 1 ರಿಂದ 4 ತನಕ ಹೇಳ್ತೀನಿ, ಓಕೆನಾ ಸರ್? ಲೇ, ಏನ್ ಸಂತೆಯಲ್ಲಿ ಈರುಳ್ಳಿ ತಗೊಳಕ್ ಬಂದಿದ್ಯಾ ಚೌಕಾಸಿ ಮಾಡ್ಲಿಕ್ಕೆ? ನಾನೇನ್ ಸಂತೆಯಲ್ಲಿ ವ್ಯಾಪಾರ ಮಾಡ್ತಿದ್ನಾ 1 ರಿಂದ 10 ಮಗ್ಗಿ ಹೇಳಿ, 1 ರಿಂದ 10 ಮಗ್ಗಿ ಹೇಳಿ, ಬೇಗ ಹೇಳಿ ಅಂತ? ನೀನ್ ಕೂತ್ಕೊಳ್ಬೇಡ, ಇಡೀ ಕ್ಲಾಸ್ ನಿಂತ್ಕೊಂಡಿರು ಕತ್ತೆ. ಲೇ ಹರೀಶ, ನೀನ್ ನಿಂತ್ಕೋ. ಹಾ ಹೇಳಿ ಸರ್. ನಿನ್ನ ಹತ್ರ 10 ರೂಪಾಯಿ ಇದೆ ಅಂತ ಇಟ್ಕೋ. ನಿಮ್ಮಪ್ಪನ ಹತ್ರ ಹೋಗಿ 100 ರೂಪಾಯಿ ಕೇಳ್ತೀಯ. ಈಗ ನಿನ್ನ ಹತ್ರ ಎಷ್ಟು ಹಣ ಇದೆ ಹೇಳು? 10 ರೂಪಾಯಿ ಸರ್.
ಲೇ ಕತ್ತೆ, ಸರಿಯಾಗಿ ಕೇಳೋ ಕ್ವಶನ್, ಹುಚ್ಚಂತರ ಏನೇನು ಹೇಳ್ಬೇಡ. ನಿನ್ನ ಹತ್ರ 10 ರೂಪಾಯಿ ಇದೆ ಅಂತ ಇಟ್ಕೋ. ನಿಮ್ಮ ಅಪ್ಪನ ಹತ್ರ ಹೋಗಿ 100 ರೂಪಾಯಿ ಕೇಳ್ತೀಯ. ಈಗ ನಿನ್ನ ಹತ್ರ ಎಷ್ಟು ಹಣ ಇದೆ ಹೇಳು. ಸರ್ ಹೇಳಿದ್ನಲ್ಲ 10 ರೂಪಾಯಿ ಅಂತ. ಲೇ, ನಿನಗೆ ಗಣಿತದ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ. ಅದ್ ಹಾಗಲ್ಲ ಸರ್, ನಿಮ್ಗೆ ನಮ್ಮ ಅಪ್ಪನ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ. ಕಾರಣ ಇಲ್ದೆ 100 ರೂಪಾಯಿ ಅಲ್ಲ 10 ರೂಪಾಯಿ ಕೊಡಲ್ಲ. ಅದಕ್ಕೆ ನನ್ನ ಹತ್ರ 10 ರೂಪಾಯಿ ಇರುತ್ತೆ ಅಂದಿದ್ದು. ವಾ ವಾ ವಾ, ನೀವೆಲ್ಲ ಈ ಸಲ ಎಕ್ಸಾಮಲ್ಲಿ ಪಾಸ್ ಆದಂಗೆ. ಕೂತ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಮಾಡಿಲ್ವಾ? ಈಗಾದರೂ ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೇನ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡ್ಬೋದು. ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಸ್ಕೂಲ್ ಬಗ್ಗೆನೂ ತಿಳಿಸಿ. ಕೊನೆಯದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಅಲ್ಲಿ ಸೂಪರ್ ಆಗಿರೋ ಕಂಟೆಂಟ್ ಮೀಮ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.